ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತೀರಾ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್, KPTCL ಒಂದು ಫಿಸಿಕಲ್ ಟೆಸ್ಟ್ ಯಾವ ಟೈಮಲ್ಲಿ ಬಿಡಬಹುದು, ಅಡ್ಮಿಟ್ ಕಾರ್ಡ್ ಮತ್ತು ಯಾವ ಒಂದು ಮಂತಲ್ಲಿ ಬಿಡಬಹುದು ಅಂತ ನಿಮಗೆ ಒಂದು ಎಕ್ಸಾಕ್ಟ್ ಪ್ಲ್ಯಾನ್ ಬೇಕಂದ್ರೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇದು ನನ್ನ ಒಪಿನಿಯನ್ ಅಂತ ಹೇಳ್ತಾ ಇರೋದಲ್ಲ, ಗೂಗಲಲ್ಲಿ ರಿಸರ್ಚ್ ಮಾಡಿ ತುಂಬ ಜನರ ಒಂದು ಎಕ್ಸ್ಪೀರಿಯನ್ಸ್ನ ಕೇಳಿಕೊಂಡು ಇಲ್ಲಿ ಆಲ್ರೆಡಿ ಜಾಬಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಕೇಳಿಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋ ಬರೋ ತನಕ ವೆಯ್ಟ್ ಮಾಡಿ. ಆ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು 1:3 ಅಡಿಯಲ್ಲಿ ನಿಮಗೆ ಸೆಲೆಕ್ಷನ್ ಕಾಂಪಿಟೇಷನ್ಗೆ ಬಿಡ್ತಾರೆ ಅಂತ ಹೇಳಿದೆ. ನಾನು ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಒಂದು ಕಳೆದ ಬಾರಿ ನಡೆದಿರುವಂತಹ ಒಂದು KPTCL ಒಂದು ಫಿಸಿಕಲ್ ಟೆಸ್ಟ್ನ ತಗೊಂಡು ಎಕ್ಸಾಂಪಲ್ ಕೊಟ್ಕೊಂಡು ಹೇಳಿದ್ದೀನಿ. ನಾನು ಈ ವರ್ಷಕ್ಕೆ ಕಂಪೇರ್ ಮಾಡಿಲ್ಲ. ಓಕೆನಾ, ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಿರೋ ಒಂದು ಮ್ಯಾಟ್ರ್ ಬಂದ್ಬಿಟ್ಟು ಫ್ರೆಂಡ್ಸ್, ಇವಾಗ ಈ ವರ್ಷದಲ್ಲಿ ಹಾಕಿರುವಂತಹ ಅಪ್ಲಿಕೇಶನ್ಸ್ಗಳು ಬಂದ್ಬಿಟ್ಟು ಇದೇ ತಿಂಗಳು ಡಿಸೆಂಬರ್ 20ನೇ ತಾರೀಕು ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿತ್ತು. 15ನೇ ತಾರೀಕು 20ನೇ ತಾರೀಕು ಕೂಡ ಎಕ್ಸ್ಟೆಂಡ್ ಆಗಿತ್ತು DDಯನ್ನು ಕಟ್ಟೋದಕ್ಕೆ. ಕಳೆದ ಬಾರಿ ತಿಂಗಳು ನವೆಂಬರ್ಗೆ ಲಾಸ್ಟ್ ಆಗಬೇಕಾದಂತಹ ಒಂದು KPTCLನ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಚಾನಲ್ನ ಡ್ರಾ ಮಾಡೋದಕ್ಕೆ 5ನೇ ತಾರೀಕು ಕೂಡ ಕಾಲಾವಕಾಶನ ಕೊಟ್ಟಿರು. ಓಕೆನಾ, ಲಾಸ್ಟ್ ಡೇಟ್ ಬಂದ್ಬಿಟ್ಟು DD ಕಟ್ಟೋದಕ್ಕೆ 10ನೇ ತಾರೀಕು ಆಗಿತ್ತು. ಓಕೆನಾ ಫ್ರೆಂಡ್ಸ್, ತುಂಬ ಜನಕ್ಕೆ 20ನೇ ತಾರೀಕು 12ನೇ ತಾರೀಕೆಲ್ಲ ಇತ್ತು. ಹಾಗಾಗಿ ಇವಾಗ ಅಪ್ಲಿಕೇಶನ್ಸ್ಗಳೆಲ್ಲ ಕ್ಲೋಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ, ಕ್ಲೋಸ್ ಆದಮೇಲೆ ಅವ್ರಿಗೆ ಇವಾಗ ಅಪ್ಲಿಕೇಶನ್ ಎಷ್ಟೆಷ್ಟು ಜನ ಹಾಕಿದ್ದಾರೆ, ಅದರಲ್ಲಿ ಕನ್ನಡ ಮಾಧ್ಯಮ ಅಥವಾ ಕನ್ನಡ ಗ್ರಾಮೀಣ ಮಾಧ್ಯಮ ಯಾರ್ಯಾರ್ದೆಲ್ಲ ಈ ಒಂದು ಇದೆ, ಈ ಒಂದು ಸರ್ಟಿಫಿಕೇಟ್ಗಳು ಅವ್ರದ್ದು ಎಲ್ಲರದ್ದು ಕೂಡ ಇದೆ ಅಂದರೆ ಒಂದ್ಸಲ ಕರೆಕ್ಷನ್ ಮಾಡ್ತಾರೆ. ಮತ್ತು ಎಷ್ಟು ಟೋಟಲ್ ಅಪ್ಲಿಕೇಶನ್ಸ್ಗಳು ಬಿದ್ದಿದ್ದಾವೆ ಅಂತಲೇ ತುಂಬ ಜನ ಕೇಳ್ತಿದ್ವಿ. ಸುಮಾರು ಕರ್ನಾಟಕದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಪೋಸ್ಟ್ಗಳು ಈ KPTCL ಹುದ್ದೆಗೆ ಬಿದ್ದಿರುವಂಥದ್ದು. ಫ್ರೆಂಡ್ಸ್, ಆದರೆ ಯಾವ್ಯಾವ ಒಂದು ಪೋಸ್ಟ್ಗಳಿಗೆ ಅಂದರೆ ಯಾವ್ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಪೋಸ್ಟ್ಗಳು ಬಿದ್ದಿದೆ ಅಂತ ಇನ್ನೂ ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಟೋಟಲು ಒಂದು 6 ಲಕ್ಷ ಚಿದ್ರೆಗಳಿಗೂ ಕೂಡ ಹೆಚ್ಚು ಪೋಸ್ಟ್ಗಳು ಬಿದ್ದಿದ್ದಾವಂತೆ. ಓಕೆನಾ, ಬಿದ್ದಿದ್ದಾವಂದರೆ ಡೌಟಲ್ಲಿ ಹೇಳ್ತಿಲ್ಲ, ನಾನು ಸರ್ಚ್ ಮಾಡಿ ಕೂಡ ನಿಮಗೆ ಹೇಳ್ತಾ ಇರುವಂಥದ್ದು 6 ಲಕ್ಷ ಪೋಸ್ಟ್ಗಳು ನಿಮಗೆ ಬಿದ್ದಿರುವಂಥದ್ದು. ಫ್ರೆಂಡ್ಸ್, ಹಾಗಾದರೆ KPTCL ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಫಸ್ಟ್ ಇದನ್ನು ಹೇಳ್ತೀನಿ, ಆಮೇಲೆ ಯಾವಾಗ ಫಿಸಿಕಲ್ ಟೆಸ್ಟ್ ನಡೆಸ್ಬೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀವಲ್ಲ ನಾವು, ಇದನ್ನು ಕನ್ಸಿಡರ್ ಮಾಡೋಕ್ಕೆ ಅವ್ರಿಗೆ ಮಿನಿಮಮ್ ಅಂದರೂ 30ರಿಂದ 40 ದಿನ ಅಂದರೆ 1.5 ತಿಂಗಳ ಗಂಟೆ ಟೈಮ್ ತೊಗೊಳ್ತಾರಂತೆ. ತಗೊಂಡಾದ್ಮೇಲೆ ಅಡ್ಮಿಟ್ ಕಾರ್ಡನ್ನು ಒಂದು ದಿನ ಅನೌನ್ಸ್ಮೆಂಟ್ ಮಾಡ್ತಾರೆ, ಒಂದು ಕ್ಯಾಬಿನೆಟ್ ಮಾಡಿ. ಅದಾದ ನಂತರ ನಿಮಗೆ ನೆಕ್ಸ್ಟು ಅನೌನ್ಸ್ಮೆಂಟ್ ಅನ್ನೋದಾರು ಮಾಡ್ತಾರೆ. ಫಸ್ಟು ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಅಡ್ಮಿಟ್ ಕಾರ್ಡ್ ಬಿಡೋದಕ್ಕೆ ಟೈಮ್ ಬಂದುಬಿಟ್ಟು ನಿಮಗೆ ಫೆಬ್ರವರಿ